ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ರಮೇಶ್ ಹೂರ್ವಿನ್ ಅವರು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ಆನ್ಲೈನಲ್ಲಿಯೇ ಮ್ಯಾರೇಜ್ ಸರ್ಟಿಫಿಕೇಟನ್ನು ಯಾವ ರೀತಿ ಅಪ್ಲಿಕೇಶನನ್ನು ಹಾಕಬೇಕು ಎಂಬುದರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ನನ್ನ ವಿಡಿಯೋಗಳಿಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಈಗ ನಾನು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಂತ ಹೇಳ್ತೀನಿ. ಈ ಅಪ್ಲಿಕೇಶನ್ ಹಾಕಬೇಕಂದ್ರೆ ಯಾವ ವೆಬ್ಸೈಟಿಗೆ ವಿಸಿಟ್ ಮಾಡಬೇಕಂದ್ರೆ ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುದ್ರಾಂಕ ಮತ್ತು ನೋಂದಣಿ ಇಲಾಖೆಯವರು ಏನು ಮಾಡ್ತಾರೆ, ಈ ವೆಬ್ಸೈಟನ್ನು ಸಿದ್ಧಪಡಿಸಿದ್ದಾರೆ. ಈ ವೆಬ್ಸೈಟ್ನ ಇಲ್ಲಿಗ ಯಾವುದಾದ್ರೂ ನಿಮ್ಮದು ಯಾವುದು ವೆಬ್ ಬ್ರೌಸರ್ ಇರುತ್ತಲ್ಲ, ಗೂಗಲ್ ಕ್ರೋಮು ಅಥವಾ ಗೂಗಲ್ಲು, ಮೊಜಿಲಾ ಫೈರ್ಬಾಕ್ಸು, ನೀವು ಅಲ್ಲಿ ಹೋಗಿ ಇಲ್ಲಿ ನೀವು ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ಹೊಡೆದ್ರೆ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಅದು ವೆಬ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಫಸ್ಟ್ ಇದೆಯಲ್ಲ ಕಾವೇರಿ 2.0 ಅಂತ ಏನಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ ನಂತರ ನಿಮ್ಮದು ಮೊಬೈಲ್ನಲ್ಲಿ ನೀವು ಸೆಟ್ಟಿಂಗ್ಸ್ ಮಾಡ್ಕೋಬೇಕು. ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ರೈಟ್ ಅಪ್ಪರ್ ಕಾರ್ನರಲ್ಲಿ ಏನು 3 ಡಾಟ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದು ಡೆಸ್ಕ್ಟಾಪ್ ಸೈಟ್ನಲ್ಲಿ ಇರಲಿಲ್ಲ ಅಂದರೆ ಅದನ್ನು ಆನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಂದ್ರೆ ಈಗ ಆಲ್ರೆಡಿ ಆನ್ ಇದೆ, ಇಲ್ಲಿ ನೋಡ್ಬೋದು, ಇದು ರೈಟ್ ಮಾರ್ಕ್ ಬಂದಿದೆಯಲ್ಲ, ನಂದು ಆನ್ ಇದೆ. ಆನ್ ಇದ್ದರೆ ಮಾತ್ರ ಕರೆಕ್ಟಾಗಿ ನಾವು ಅಲ್ಲಿ ಮೊಬೈಲ್ನಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಈಸಿಯಾಗಿ ಅಪ್ಲಿಕೇಶನ್ ಹಾಕೋಕ್ಕೆ, ಅಂದರೆ ಪೂರ್ತಿ ಎಲ್ಲ ವೆಬ್ ಪೇಜದ ಪೂರ್ತಿ ಡೀಟೇಲ್ಸಲ್ಲಿ ಕಾಣುತ್ತೆ. ಅದಾದ ನಂತರ ಏನು ಮಾಡಬೇಕಂದ್ರೆ ಇಲ್ಲಿ ರಿಜಿಸ್ಟರ್ ಅಂತ ಇದೆ, ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಈ ರಿಜಿಸ್ಟರ್ ಅಂತ ಇದೆ, ಇಲ್ಲಿ ನೋಡಿ, ಇದು ರಿಜಿಸ್ಟರ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಅವರು ಫಸ್ಟ್ ಏನು ಮಾಡ್ಕೋಬೇಕು, ರಿಜಿಸ್ಟರಲ್ಲಿ ನಾವು ಇಲ್ಲಿ ನಮ್ಮದು ಫಸ್ಟ್ ನೇಮು, ಇಲ್ಲಿ ಕ್ರಿಯೇಟ್ ಅಕೌಂಟ್ ಇದೆ ನೋಡಿ, ಇಲ್ಲಿ ನಮ್ಮದು ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು, ಜೆಂಡರು, ಇಮೇಲ್ ಐ ಡಿ, ಮೊಬೈಲ್ ನಂಬರು, ಒಂದು ಸೆಕ್ಯೂರಿಟಿ ಕ್ವಶನನ್ನು ಕೇಳ್ತಾರೆ. ಆ ಕ್ವಶನ್ಗೆ ನೀವು ಇಲ್ಲಿ ಆನ್ಸರ್ ಅಂತ ಇದೆಯಲ್ಲ, ಇಲ್ಲಿ ಆನ್ಸರನ್ನು ಫಿಲಪ್ ಮಾಡಬೇಕು. ಫಿಲಪ್ ಮಾಡಿದಾದ ನಂತರ ಇಲ್ಲಿ ಕ್ಯಾಪ್ಚಾ ಕೊಟ್ಟಿರ್ತಾರೆ, ಕ್ಯಾಪ್ಚಾನ ಹಾಕಿ ನೀವು ರಿಜಿಸ್ಟರ್ ಅಂತ ಕೊಟ್ಟರೆ ನಿಮ್ಮದು ಒಂದು ಯೂಸರ್ ನೇಮ್ ಕ್ರಿಯೇಟ್ ಆಗುತ್ತೆ ಮತ್ತು ಒಂದು ಡಿಫಾಲ್ಟ್ ಪಾಸ್ವರ್ಡನ್ನು ಕೊಡ್ತಾರೆ. ಆ ಪಾಸ್ವರ್ಡನ್ನು ನೀವು ಏನು ಮಾಡಬೇಕು, ಮತ್ತು ಇಲ್ಲಿ ಲಾಗಿನ್ ಅಂತ ಇದೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಲಾಗಿನ್ ಅಂತ ಇದೆ, ಇಲ್ಲಿದೆ ನೋಡಿ, ಇಲ್ಲಿ ಲಾಗಿನ್ ಅಂತ ಇದೆ, ರೈಟ್ ಕಾರ್ನರಲ್ಲಿ ಅಪ್ಪರ್ ಕಾರ್ನರ್ ಲಾಗಿನ್ ಅಂತ ಇದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಆ ಲಾಗಿನಲ್ಲಿ ನೀವು ಏನು ಯೂಸರ್ ನೇಮ್ ಅಂದರೆ ನಿಮ್ಮದು ಮೊಬೈಲ್ ಇದು ಇಮೇಲ್ ಐ ಡಿ ಯಾವ್ದು ಕೊಟ್ಟಿರ್ತೀರೋ ಆ ಇಮೇಲ್ ಐ ಡಿನಲ್ಲಿ ಹಾಕಬೇಕು. ನಂದು ಇಮೇಲ್ ಐ ಡಿ ಇದೆ, ಈ ಇಮೇಲ್ ಐ ಡಿ ನಾನು ಹಾಕ್ತೀನಿ. ಪಾಸ್ವರ್ಡು ನಮ್ಮ ಆಲ್ರೆಡಿ ಡಿಫಾಲ್ಟಾಗಿ ಪಾಸ್ವರ್ಡ್ ಕಳಿಸಿರ್ತಾರೆ, ಅದನ್ನು ಈ ರೀತಿ ಹಾಕ್ಕೊಂಡು ಲಾಗಿನ್ ಮಾಡಿಕೊಂಡು, ಲಾಗಿನ್ ಆದ ನಂತರ ಮತ್ತೆ ನಾವು ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೇಕು. ಚೇಂಜ್ ಮಾಡಿಕೊಂಡು ಮತ್ತೆ ನಾವು ಲಾಗಿನ್ ಆಗ್ತಾ ಹೋಗ್ಬೋದು. ಈಗ ನೋಡಿ, ನಂದು ರೆಗ್ಯುಲರ್ ಪಾಸ್ವರ್ಡ್ ಏನಿದೆಯೋ ಅದನ್ನು ನಾನು ಇಲ್ಲಿ ಹಾಕೋತೀನಿ. ಹಾಕ್ಕೊಂಡಾದ್ಮೇಲೆ ಇಲ್ಲಿ ಇದು ಬರುತ್ತೆ, ಏನೋ ಕ್ಯಾಪ್ಚಾ ಫಿಲಪ್ ಮಾಡಬೇಕು. ಇಲ್ಲಿ ನಾ ಲಾಗಿನ್ ಅಂತ ಕೊಟ್ಟರೆ ನಮಗೆ ಇದು OTP ಬರುತ್ತೆ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಮೊಬೈಲ್ ನಂಬರ್ ಯಾವುದು ಕೊಟ್ಟಿರ್ತೀರೋ ಅದಕ್ಕೆ ಡೈರೆಕ್ಟಾಗಿ ಜಲ್ದಿ OTP ಬರುತ್ತೆ. ಈಗ ನೋಡ್ಬೋದು ನೀವು, ನಂದು ಇಲ್ಲಿ OTP ಬಂತು. ಈ OTPಯನ್ನು ನೀವು ಇಲ್ಲಿ ಹಾಕ್ಬೋದು, ಅಥವಾ ನಿಮ್ಮದು ಮೇಲ್ ಐ ಡಿಯಲ್ಲಿ ಯಾವ ಮೇಲ್ ಐ ಡಿ ಕೊಟ್ಟಿರ್ತೀರೋ ಆ ಮೇಲ್ ಐ ಡಿಗೂ ಕೂಡ OTP ಬರುತ್ತೆ. ಅದನ್ನು ನೋಡಿಕೊಂಡು ಕೂಡ ನೀವು ಇಲ್ಲಿ OTPಯನ್ನು ಹಾಕ್ಬೋದು. ನಾನು ಈಗ ಬಂದಿರತಕ್ಕಂತಹ OTPಯನ್ನು ಇಲ್ಲಿ ಎಂಟ್ರ್ ಮಾಡ್ತೀನಿ. OTP ಎಂಟ್ರ್ ಮಾಡಿ ಇಲ್ಲಿ ಲಾಗಿನ್ ಅಂತ ಕೊಡ್ತೀನಿ. ಲಾಗಿನ್ ಅಂತ ಕೊಟ್ಟ ಮೇಲೆ ಇಲ್ಲಿ ಪೂರ್ತಿ ಅದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿದೆ, ಇಲ್ಲಿ ನೋಡಿ, ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ಒಂದು ಟ್ಯಾಬ್ ಇದೆ, ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತ ಒಂದು ಟ್ಯಾಬ್ ಇದೆ. ನಾ ಈಗ ಆಲ್ರೆಡಿ ನನ್ನ ಮದುವೆದು ಮ್ಯಾರೇಜ್ ರಿಜಿಸ್ಟ್ರೇಷನನ್ನು ನಾನೇ ಸ್ವಂತ ಬರೀ ನಂದು ಮೊಬೈಲಲ್ಲೇ ನಾನು ಅಪ್ಲಿಕೇಶನ್ ಹಾಕ್ಕೊಂಡು ಮೊಬೈಲ್ನಲ್ಲಿ ಇದಕ್ಕೆ ನಿಮ್ಗೆ PC ಬೇಕು ಅಂತ ಏನೋ ಅವಶ್ಯಕತೆ ಏನಿಲ್ಲ. ಬಟ್ ಫಾಸ್ಟಾಗಿ ವರ್ಕ್ ಆಗಬೇಕಂದ್ರೆ ಪಿ ಸಿ ನೀಡಿದೆ. ಮೊಬೈಲ್ನಲ್ಲಿ ಆದರೆ ಸ್ವಲ್ಪ ಅಷ್ಟೊಂದು ಫಾಸ್ಟಾಗಿ ಮತ್ತು ನಾವು ಇದನ್ನು ಮಾಡೋಕ್ಕಾಗಿಲ್ಲ. ಈಗ ನಾನು ಏನು ಹೇಳ್ತೀನಿ ಅಂದರೆ, ಫಸ್ಟ್ ನೀವು ಯಾವ ರೀತಿಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕೋಬೇಕಂದ್ರೆ ಇಲ್ಲಿ ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ವಾಟ್ ಆರ್ ಯು ಅಪ್ಲೈಯಿಂಗ್ ಫಾರ್ ಅಂತ ಕೇಳ್ತಾ ಇದೆ. ಅಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನು ಇದೆಲ್ಲ ಇದೆ. ಬಟ್ ಇಲ್ಲಿ ನೋಡಿ, ಇಲ್ಲಿ 4ನೇದು ಇದೆಯಲ್ಲ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ ಮ್ಯಾರೇಜ್ನಲ್ಲಿ ಟೈಪ್ ಇದೆ, ಹಿಂದೂ ಮ್ಯಾರೇಜ್ ಅಂತ ಇದೆ, ಮುಸ್ಲಿಂ ಮ್ಯಾರೇಜ್, ಹೀಗೆಲ್ಲ ಬೇರೆ ಸ್ಪೆಷಲ್ ಮ್ಯಾರೇಜ್ ಅವೆಲ್ಲ ಬೇರೆ ಬರುತ್ತೆ. ಬಟ್ ನಮ್ಮ ಹಿಂದೂ ಮ್ಯಾರೇಜ್ ಇದ್ದರೆ ನಾವು ಇಲ್ಲಿ ಏನು ಮಾಡ್ತೀವಿ, ಹಿಂದೂ ಮ್ಯಾರೇಜ್ ಅಂತ ಕ್ಲಿಕ್ ಮಾಡ್ತೀವಿ. ಹಿಂದೂ ಮ್ಯಾರೇಜ್ಗೆ ಇಲ್ಲಿ ನೋಡಿ, ಇಲ್ಲಿ ಏನೇನು ಮ್ಯಾರೇಜ್ ಅಪ್ಲಿಕೇಶನ್ ಹಾಕೋಕೆ ನಾವು ಹಿಂದೂ ಮ್ಯಾರೇಜ್ಗೆ ನೀವು ಮ್ಯಾರೇಜ್ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನಿಮ್ಗೆ ಯಾವ್ಯಾವ ದಾಖಲಾತಿಗಳು ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಅವ್ರು ಹೇಳಿದ್ದಾರೆ ನೋಡಿ,
2 MB size accompanying photograph of bride and groom should be scanned in PDF format for uploading and physically present in the office of the deputy registrar concerned in ಇದೆಲ್ಲ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೀವು ಮೊದಲು ಈಗ ನೆಕ್ಸ್ಟ್ ಒಂದು B2 ಸೈಜು ಫೋಟೋವನ್ನು PNG ಫಾರ್ಮ್ಯಾಟಲ್ಲಿ ಅದನ್ನು ರೆಡಿ ಮಾಡಿ ಇಟ್ಕೊಂಡು ಅದಾದ ನಂತರ ನಿಮಗೆ ಏಜ್ ಪ್ರೂಫ್ಗೆ ಈ 5 ಇದೆಯಲ್ಲ, 5ರಲ್ಲಿ ಬರ್ತ್ ಸರ್ಟಿಫಿಕೇಟ್ ಆಗಲಿ, ಸ್ಕೂಲ್ ಕಾಲೇಜ್ ಟ್ರಾನ್ಸ್ಫರ್ ಲೆಟರ್ ಆಗಲಿ, ಅಥವಾ ಪಾಸ್ಪೋರ್ಟ್ ಆಗಲಿ, ಡ್ರೈವಿಂಗ್ ಲೈಸೆನ್ಸ್ ಅಲ್ಲೇ ಪ್ಯಾನ್ ಕಾರ್ಡ್ ಆಗಲಿ, ಈ 5ರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಏಜ್ ಪ್ರೂಫಿಗೆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಏನು ಗೊತ್ತಾ, ಇಲ್ಲಿ ಅಡ್ರೆಸ್ ಪ್ರೂಫಿಗೆ ನಿಮ್ಮದು ರೇಷನ್ ಕಾರ್ಡ್ ಆಗಲಿ ಅಥವಾ ಸೆಕೆಂಡ್ ಪಾಸ್ಪೋರ್ಟ್ ಅಂತ ಇದೆ, ಎಪಿಕ್ ಅಂದರೆ ವೋಟರ್ ID ಅಥವಾ ಆಧಾರ್ ಕಾರ್ಡ್, ಈ 4ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ನಿಮ್ಮದು ಸ್ಕ್ಯಾನ್ ಮಾಡಿ PDF ಮಾಡ್ಕೊಂಡು ಒಂದು 2 MB ಸೈಜ್ಗಿಂತ ಕಡಿಮೆ ಸೈಜ್ ಇದ್ದಂಥ ಒಂದು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರಿ. ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ, ಆಮೇಲೆ ಅದು ಅಪ್ಲೋಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಅಂದರೆ ಎಲ್ಲ ಡಾಕ್ಯುಮೆಂಟ್ಸನ್ನು ಸ್ಕ್ಯಾನ್ ಮಾಡಿಕೊಂಡು ನೀವು ರೆಡಿ ಇಟ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕುವಾಗ ನೀವೇನಾದರೂ ಅದನ್ನು ರೆಡಿ ಮಾಡ್ಕೊಂಡು ಕೂತ್ರೆ ಟೈಮ್ ಇದನ್ನಾಗುತ್ತೆ, ಸುಮ್ಮನೆ ಅನ್ನೆಸೆಸರಿ ಅದೆಲ್ಲ. ಹಾಗಾಗಿ ಫಸ್ಟ್ ಇದು B2 ಸೈಜ್ ಫೋಟೋ ಇದೆಯಲ್ಲ, ಇದು ಅಷ್ಟು ಈಸಿಯಾಗಿ ಸೆಟ್ ಆಗಂಗಿಲ್ಲ. ಸ್ವಲ್ಪ ಅದನ್ನು ಕರೆಕ್ಟಾಗಿ 2 MBಕ್ಕಿಂತ ಕಡಿಮೆ ಮಾಡಿಕೊಂಡು PNG ಫಾರ್ಮ್ಯಾಟ್ನಲ್ಲಿ ಅದೇನು ಸೈಜ್ ಇದೆಯಲ್ಲ ಅದನ್ನು ಸೈಜನ್ನು ರೆಡಿ ಮಾಡ್ಕೊಂಡು ಆ ಫೋಟೋವನ್ನು ಏನು ಮಾಡಿ ರೆಡಿ ಮಾಡಿ ಇಟ್ಕೊರಿ, ಆಮೇಲೆ ನಿಮಗೆ ಈಸಿ ಆಗುತ್ತೆ. ಮತ್ತು ಅದಾದ ನಂತರ ಇದು ಏಜ್ ಪ್ರೂಫಿಗೆ ಮತ್ತು ಅಡ್ರೆಸ್ ಪ್ರೂಫಿಗೆ ಇದೇನು ಡಾಕ್ಯುಮೆಂಟ್ಸ್ ಇದರಲ್ಲಿ ಏಜ್ ಪ್ರೂಫಿಗೆ 5ರಲ್ಲಿ ಯಾವುದಾದ್ರೂ ಒಂದು, ಈ ಅಡ್ರೆಸ್ ಪ್ರೂಫಿಗೆ 4ರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಿ PDF ಮಾಡಿ ಒಂದು ಫೈಲ್ನಲ್ಲಿ ರೆಡಿ ಮಾಡಿ ಇಟ್ಕೊರಿ. ಆಮೇಲೆ ನೀವು ಕಂಟಿನ್ಯೂ ಅಂತ ಕೊಟ್ಟರೆ ಇಲ್ಲಿ ನೆಕ್ಸ್ಟ್ ಬರುತ್ತೆ. ಕಂಟಿನ್ಯೂ ಕೊಟ್ಟರೆ ಇಲ್ಲಿ ಕೇಳುತ್ತದೆ, ಇಲ್ಲಿ ವಿಚ್ ಮೋಡ್ ವುಡ್ ಲೈಕ್ ಟು ಆಪ್ಟ್ ಫಾರ್ ಅಂತ ಕೇಳಿದೆ. ಹಿಂದೂ ಮ್ಯಾರೇಜ್ ಆನ್ಲೈನ್ ಅಂತ ಇದೆ, ಹಿಂದೂ ಮ್ಯಾರೇಜ್ ಆಫ್ಲೈನ್ ಅಂತ ಇದೆ. ಈಗ ನೋಡಿ ಫ್ರೆಂಡ್ಸ, ಹಿಂದೂ ಮ್ಯಾರೇಜ್ ಆನ್ಲೈನ್ ಅಂತಂದರೆ ನೀವು ಮನೆಯಲ್ಲೇ ಕುಳಿತುಕೊಂಡು ಮನೆಯಲ್ಲೇ ಸಾಕ್ಷಿದಾರರ ಅಥವಾ ಹುಡುಗ ಹುಡುಗಿ ನಿಮ್ಮದು ಏನು ಮ್ಯಾರೇಜ್ ಇದೆಯಲ್ಲ, ಮ್ಯಾರೇಜ್ ಆಗಿದೆಯಲ್ಲ ಅದರ ಮ್ಯಾರೇಜ್ ಕಾರ್ಡು ಇವನ್ನೆಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡು ನೀವು ಮನೆಯಲ್ಲೇ ಕುಳಿತು ಮನೆಯಿಂದನೇ ಅಪ್ಲಿಕೇಶನ್ ಹಾಕಿ ನೀವು ಮನೆಯಲ್ಲೇ ಎಲ್ಲಿ ಯಾವ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗುವಂಥ ಅವಶ್ಯಕತೆಯೇ ಇಲ್ಲ. ನೀವು ಎಷ್ಟೋ ಜನ ಏನು ಮಾಡ್ತಾರೆ, ಒಂದು ಮದುವೆ ಅವ್ರ ಊರು ಬೇರೆ ಇರುತ್ತೆ, ಈಗ ವರ್ಕಿಂಗ್ ಪ್ಲೇಸ್ ಬೇರೆ ಇರುತ್ತೆ, ತುಂಬ ದೂರ ಇರುತ್ತೆ, ಅಲ್ಲಿ ವರ್ಕಿಂಗ್ ಪ್ಲೇಸ್ ಬಿಟ್ಟು ಇಲ್ಲಿ ಬಂದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಆಗ್ತಿರಂಗಿಲ್ಲ. ಅಂತಹ ಜನರಿಗೆ ಇದು ಭಾಳ ಅಂದರೆ ಭಾಳ ಉಪಯುಕ್ತವಾದಂಥ ಒಂದು ವೆಬ್ಸೈಟು. ಇಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಆನ್ಲೈನಲ್ಲಿಯೇ ಮ್ಯಾರೇಜ್ ಅಪ್ಲಿಕೇಶನನ್ನು ಹಾಕಿ ಆನ್ಲೈನಿಂದನೇ ಸೈನ್ಡ್ ಅಂದರೆ ಅವ್ರದ್ದು ಸೈನ್ಡ್ ಆದಂಥ ಒಂದು ಡಿಜಿಟಲ್ ಸಿಗ್ನೇಚರ್ದ ಆದಂಥ ಒಂದು ಕಾಪಿಯನ್ನು ನಾವು ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಇದು ಭಾಳ ಅಂದರೆ ಭಾಳ ಈಸಿ ಇದೆ ಮತ್ತು ಪ್ರೊಸೆಸ್ಸು ಭಾಳ ಅಷ್ಟೊಂದು ಇದನ್ನಿದೆ. ಇಲ್ಲಿ ನೋಡಿ, ಇಲ್ಲಿ ಹಿಂದೂ ಮ್ಯಾರೇಜ್ ಆಫ್ಲೈನ್ ಅಂತ ಇದೆ. ಆಫ್ಲೈನ್ ಅಂತ ಅಂದರೆ ನೀವು ಮ್ಯಾರೇಜ್ ಅಪ್ಲಿಕೇಶನನ್ನು ಇಲ್ಲಿ ಹಾಕಿ ಅಲ್ಲಿ ಆಫ್ಲೈನ್ ಅಂದರೆ ಅಲ್ಲಿ ಆಫೀಸ್ಗೆ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ. ಬಟ್ ಇದನ್ನೇನು ಮಾಡೋಕ್ಕೆ ಹೋಗಬೇಡಿ, ಹಿಂದೂ ಮ್ಯಾರೇಜ್ ಆನ್ಲೈನೇ ಕೊಟ್ಟಿದ್ದಾರೆ. ಆನ್ಲೈನ್ ಕೊಟ್ಟಾದ್ಮೇಲೆ ನೀವು ಯಾಕೆ ಇದನ್ನು ವಿಚಾರ ಮಾಡ್ತೀರಿ, ಆನ್ಲೈನ್ದಾಗೆ ಹಾಕಿ ಮತ್ತು ಅಲ್ಲಿ ಆಫೀಸ್ಗೆ ಹೋದ್ಮೇಲೆ ಅಲ್ಲಿ ಮತ್ತೆ ಹೆಚ್ಚು ಕಡಿಮೆ ಅಲ್ಲಿ ಏನಾದರೂ ಇದನ್ನಾಗುತ್ತೆ, ನೀವು ಅವೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಹಿಂದೂ ಮ್ಯಾರೇಜ್ ಆನ್ಲೈನ್ ಅಂತ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇಲ್ಲಿ ಬಂತು ನೋಡಿ, ಇಲ್ಲಿ ನೋಡಿರಿ ಏನಂದರೆ ಈಗ ಫಸ್ಟು ಇಲ್ಲಿ 8 ಟ್ಯಾಬ್ ಇದೆ. ಅಂದರೆ ಒಂದು ಡಿಕ್ಲರೇಷನ್ ಅಂತ ಇದೆ, ಒಂದು ಮ್ಯಾರೇಜ್ ಡೀಟೇಲ್ಸ್ ಅಂತ ಇದೆ, ಇನ್ನೊಂದು ಬ್ರೈಡ್ ಡೀಟೇಲ್ಸ್ ಅಂತ ಇದೆ, ಇನ್ನೊಂದು ಬ್ರೈಡ್ ಗ್ರೂಮ್ ಡೀಟೇಲ್ಸ್ ಅಂತ ಇದೆ, ವಿಟ್ನೆಸ್ ಡೀಟೇಲ್ಸ್ ಅಂತ ಇದೆ, ರಿವ್ಯೂ ಸಮರಿ ಅಂತ ಇದೆ, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇದೆ, ಮೇಕ್ ಪೇಮೆಂಟ್ಸ್ ಅಂತ 8 ಏನಿದೆ ಇಲ್ಲಿ ಕಾಣ್ತಾ ಇದೆ, ನೀವು ನೋಡ್ತಿರ್ಬೋದು. ಇಲ್ಲಿ ನಾನು ಏನು ಮಾಡ್ತೀನಿ ಈಗ, ಇಲ್ಲಿ ಡಿಕ್ಲರೇಷನ್ಸಲ್ಲಿ ಇಲ್ಲಿ ಇದರ ಮಾರ್ಕನ್ನು ಚೆಕ್ ಮಾರ್ಕನ್ನು ಇಲ್ಲಿ ನಾನು ಇದನ್ನು ಮಾಡ್ತೀನಿ. ಇಲ್ಲಿ ಚೆಕ್ ಆಯ್ತದ. ಮೊಬೈಲ್ನಲ್ಲಾದರೆ ಸ್ವಲ್ಪ ಕಷ್ಟ ಆಗುತ್ತೆ, PC ಅಥವಾ ಲ್ಯಾಪ್ಟಾಪ್ ಇದ್ದರೆ ಭಾಳ ಈಸಿಯಾಗಿ ನಾವು ನಮ್ಮ ಅಪ್ಲಿಕೇಶನನ್ನು ಹಾಕೋಬೋದು. ಇಲ್ಲಿ ನೆಕ್ಸ್ಟ್ ನಾನು ಕಂಟಿನ್ಯೂ ಅಂತ ಕೊಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಏನಂದರೆ ಇದು ಫೋಟೋ ಇದೆಲ್ಲ, ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ ಭಾಳ ಕಾಡಿಸುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ನಾವು ಮೊದಲು ಏನು ಮಾಡಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫೋಟೋ ಶುಡ್ ಬಿ ಲೆಸ್ ದೆನ್ 2 MB. ನೆನ್ಪಿಟ್ಕೊಳ್ಳಿ, ಫೋಟೋ ಶುಡ್ ಬಿ ಲೆಸ್ ದ್ಯಾನ್ 2 MB ಅಂದರೆ 2 MBಕ್ಕಿಂತ ಫೋಟೋ ಸೈಜ್ ಕಡಿಮೆ ಇರಬೇಕು. ಯಾವ ಫಾರ್ಮ್ಯಾಟ್ ಒಳಗೆ ಇರಬೇಕಂದ್ರೆ PNG ಫಾರ್ಮ್ಯಾಟಲ್ಲಿರಬೇಕು. B2 ಸೈಜ್ ಅಂತ ಕರೀತಾರೆ ಅದಕ್ಕೆ. ಅಂದರೆ MM ಇದನ್ನಂದರೆ 707 mm × 500 mm.
ಪಿಕ್ಸೆಲ್ನಲ್ಲಾದರೆ 2673 ಪಿಕ್ಸೆಲ್ ಇಂಟು 1890 ಪಿಕ್ಸೆಲ್ ಇರಬೇಕು ಅಂತ ಹೇಳ್ತಾರೆ. ಅಷ್ಟಿದ್ದರೆ ಅಕ್ಯುರೇಟ್ ಇದ್ದರೆ ಮಾತ್ರ ಅದು ಅಪ್ಲೋಡ್ ಆಗುತ್ತೆ ಫ್ರೆಂಡ್ಸ್, ಇಲ್ಲಾಂದರೆ ಒಟ್ಟು ಅಪ್ಲೋಡ್ ಆಗಂಗಿಲ್ಲ, ಭಾಳ ಕಾಣಿಸುತ್ತೆ. ಅದಕ್ಕಾಗಿ ನೀವು ಮೊದಲೇ ಏನು ಮಾಡ್ಕೋಬೇಕಂದ್ರೆ ಫೋಟೋನ B2 ಸೈಜಲ್ಲಿ ಕಂಪಲ್ಸರಿಯಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಅದನ್ನು ರೆಡಿ ಮಾಡಿ ಇಟ್ಕೊಂಡು ನೀವು ಅಪ್ಲೋಡ್ ಅಂತ ಇಲ್ಲಿ ಕೊಟ್ಟರೆ ಅದು ನೀವು ಏನು ಬೇಕಾದಲ್ಲಿ ಇಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಅಪ್ಲೋಡ್ ಮಾಡಿಕೊಂಡು ಆಮೇಲೆ ನಿಮ್ದು ಇಲ್ಲಿ ಏನು ಫಸ್ಟು ಇಲ್ಲಿ ಮ್ಯಾರೇಜ್ ಡೀಟೇಲ್ಸ್ನಲ್ಲಿ ನೀವು ನಿಮ್ಮದು ಮ್ಯಾರೇಜ್ 1 ವರ್ಷ ಅಥವಾ 2 ವರ್ಷ 3 ವರ್ಷ ಹಿಂದೆ ಆಗಿದ್ದರೂ ಕೂಡ ಆ ಮ್ಯಾರೇಜನ್ನು ನಾವು ಇಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಕೋಬೋದು. ಅಂದರೆ ಆ ಡೇಟಿಗೆ ಅವರು ಏನು ಮಾಡ್ತಾರೆ, ನಮ್ಮ ಮ್ಯಾರೇಜನ್ನು ಇದನ್ನು ಮಾಡ್ತಾರೆ, ಏನೋ ಅದೇ ಡೇಟಿಗೆ ಮ್ಯಾರೇಜ್ ಆಗಿದೆ ಅಂತೇಳಿ ಅವರು ಏನು ನೋಂದು ಮಾಡಿ ಕೊಡ್ತಾರೆ. ಅಂದರೆ ಅವ್ರು ನಮ್ಮದು ರಿಜಿಸ್ಟ್ರೇಷನನ್ನು ಮಾಡ್ತಾರೆ. ಅದಕ್ಕಾಗಿ ನೀವು ಏನು ಮಾಡಬೇಕು, ನಿಮ್ಮದು ಮದುವೆಯಲ್ಲಿ ನೀವು ವೆಡ್ಡಿಂಗ್ ಕಾರ್ಡ್ ಏನು ಮಾಡಿಸಿರ್ತೀರ, ಇದನ್ನು ಆಮಂತ್ರಣ ಪತ್ರಿಕೆ ಏನಿರುತ್ತಲ್ಲ ಕಂಪಲ್ಸರಿ ಅದೊಂದು ನಿಮ್ಮದು ಇರಲೇಬೇಕಾಗತ್ತೆ. ಅದರದ್ದು ಕೂಡ ನೀವು ಸ್ಕ್ಯಾನ್ ಮಾಡಿ ಒಂದು PDF ಮಾಡಿ ಇಟ್ಕೊಂಡಿರಿ. ಮುಂದೆ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಆ ಮ್ಯಾರೇಜ್ ಕಾರ್ಡ್ನಲ್ಲಿ ಆ ಮ್ಯಾರೇಜ್ ಡೇಟ್ ಯಾವಾಗಿತ್ತೋ ಆ ಡೇಟ್ ಇಲ್ಲಿ ನಿಮ್ಮ ಮ್ಯಾರೇಜ್ ಯಾವಾಗಿದೆಯೋ ಆ ಡೇಟನ್ನು ಇಲ್ಲಿ ಎಂಟ್ರಿ ಮಾಡಿ ನಂತರ ನೋಡಿ ಫ್ರೆಂಡ್ಸ್, ಈಗ ನಿಮ್ಮದು ಇಲ್ಲಿ ಡೇಟ್ ಆಫ್ ಮ್ಯಾರೇಜನ್ನು ಹಾಕೋಬೇಕು. ನಿಮ್ದು ಯಾವುದು ಡೇಟಿಗೆ ಮ್ಯಾರೇಜ್ ಆಗಿದೆಯೋ ಆ ಡೇಟನ್ನು ನೀವು ಇಲ್ಲಿ ನೋಡಿ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಇಲ್ಲಿ ಎಂಟ್ರಿ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ದು ಪ್ಲೇಸ್ ಆಫ್ ಮ್ಯಾರೇಜ್ ಅಂತ ಕೇಳುತ್ತೆ, ಹೌಸ್ ನಂಬರು, ಬಿಲ್ಡಿಂಗ್ ನೇಮು ಏನಿದೆಯೋ ಅದನ್ನು ಎಂಟ್ರಿ ಮಾಡ್ಕೋಬೇಕು. ಇಲ್ಲಿ ಮತ್ತು ಸ್ಟ್ರೀಟ್ ಅಡ್ರೆಸ್ ಅಂತ ಕೇಳುತ್ತೆ. ಇಲ್ಲಿ ನೋಡಿ ಆಸ್ಟ್ರಿಕ್ ಅಂದರೆ ಕೆಂಪು ಸಿಗ್ನಲ್ ಯಾವುದಕ್ಕೆ ಇರುತ್ತಲ್ಲ ಆ ಮಾಹಿತಿಯನ್ನು ನೀವು ಕಂಪ್ಲೀಟಾಗಿ ನೀವು ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಸ್ಟೇಟ್ ಅಂತ ಕೇಳಿದರೆ ನಾನು ನಮ್ಮದು ಕರ್ನಾಟಕ ಸ್ಟೇಟು, ನಾವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಅದಾದ ನಂತರ ಡಿಸ್ಟಿಕ್ ಬಂದುಬಿಟ್ಟು ನಮ್ಮದು ಬಾಗಲಕೋಟೆ ಡಿಸ್ಟಿಕ್ಕು, ನಾವು ಬಾಗಲಕೋಟೆ ಡಿಸ್ಟಿಕ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ತಾಲೂಕು ಬಂದುಬಿಟ್ಟು ನಮ್ಮದು ಈಗ ರಬಕೈ ಬನಹಟ್ಟಿ ಅಂತ ಇದೆ. ಮೊದಲು ನಮ್ಮದು ಮುಧೋಳ ತಾಲೂಕಿತ್ತು, ಹೊಸದಾಗಿ ನಮ್ಮ ತಾಲೂಕನ್ನು ರಚನೆ ಮಾಡಿದರೆ, ಬಟ್ ಆದರೂ ಪರವಾಗಿಲ್ಲ. ಮೊದಲು ನಮ್ದು ಯಾವ ತಾಲೂಕಿತ್ತೋ ಅದೇ ತಾಲೂಕನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ನಂತರ ನಮ್ದು ಯಾವುದು ಹೋಬಳಿ ಬರುತ್ತೆ ಅದನ್ನು ಆ ನಮ್ಮದು ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ನಮ್ಮದು ಊರು ಯಾವುದು ಬರುತ್ತೆ, ನಮ್ಮ ಇಲ್ಲಿ ಎಲ್ಲ ಆ ಹೋಬಳಿಯಲ್ಲಿ ಯಾವ್ಯಾವ ಊರುಗಳು ಬರ್ತಾವಲ್ಲ ಆ ಊರುಗಳ ಹೆಸರೆಲ್ಲ ಇದ್ರಾಗಿರುತ್ತೆ. ಆ ಊರು ನಮ್ಮದು ಊರು ಬಂದುಬಿಟ್ಟು ಮದವಾಯಿ ಅಂತಿದೆ, ಮದವಾಯಿ ಸೆಲೆಕ್ಟ್ ಮಾಡ್ಕೋತೀನಿ. ನಮ್ಮ ಊರಿನ ಪಿನ್ ಕೋಡನ್ನು ನಾನು ಪೋಸ್ಟಲ್ ಕೋಡನ್ನು ಇಲ್ಲಿ ಎಂಟ್ರಿ ಮಾಡ್ತೀನಿ. ಎಂಟ್ರಿ ಮಾಡಿದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ನಾ ಈಗ ಫೋಟೋ ನನ್ನ ಹತ್ರ ಇದ್ದಿರಲಿಲ್ಲ, ಹಾಗಾಗಿ ನಾನು ಫೋಟೋ ಇಲ್ಲಿ ಅಪ್ಲೋಡ್ ಮಾಡಿಲ್ಲ. ಆದರೂ ಪರವಾಗಿಲ್ಲ. ನೆಕ್ಸ್ಟ್ ಏನೇನು ಪ್ರೊಸೀಜರ್ ಆಗುತ್ತೆ ನನಗೆ ಹೇಳ್ಕೊಡ್ತೀನಿ. ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟರೆ ನೀವು ನೆಕ್ಸ್ಟ್ ಏನು ಮಾಡ್ಬೋದು, ಕಂಟಿನ್ಯೂ ಅಂತ ಕೊಟ್ಟರೆ ನೆಕ್ಸ್ಟ್ ಇಲ್ಲಿ ಇದನ್ನು ಬರುತ್ತೆ ಬ್ರೈಡ್ ಡೀಟೇಲ್ಸ್ ಅಂತ ಬರುತ್ತೆ. ಹಾಗೆ ಆ ಬ್ರೈಡ್ ಡೀಟೇಲ್ಸ್ ಅಂದರೆ ಇಲ್ಲಿ ನೋಡಿ ಹುಡುಗಿ ಡೀಟೇಲ್ಸನ್ನು ನೀವು ಅಂದರೆ ಯಾರು ವಧು ಇದ್ದಾರೋ ಅವ್ರದ್ದು ಮಾಹಿತಿಯನ್ನು ನೀವು ಇಲ್ಲಿ ಕಂಪ್ಲೀಟಾಗಿ ಅವ್ರದ್ದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಇನ್ಫಾರ್ಮೇಷನ್ ಇದೆಯೋ ಅದೇ ರೀತಿಯಾಗಿ ಎಕ್ಸಾಕ್ಟಾಗಿ ಅದನ್ನೇ ಎಂಟ್ರಿ ಮಾಡಬೇಕಾಗತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಅವರು ಎಕ್ಸೆಪ್ಟ್ ಮಾಡೋಂಗಿಲ್ಲ. ಅದಾದ ನಂತರ ಇಲ್ಲಿ ಬ್ರೈಡ್ ಗ್ರೂಮ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ನೋಡಿ ಇಲ್ಲಿ ಬ್ರೈಡ್ ಗ್ರೂಮ್ ಡೀಟೇಲ್ಸ್ ಅಂತ ಇದೆ. ಅದಾದ ನಂತರ ವಿಟ್ನೆಸ್ ಡೀಟೇಲ್ಸ್ ಅಂತ ಇದೆ. ಅಂದರೆ ಇಲ್ಲಿ ನಮಗೆ ಈ ಅಪ್ಲಿಕೇಶನ್ ಹಾಕೋಕ್ಕೆ 3 ಜನ ಸಾಕ್ಷಿದಾರರ ಏನೋ ಇನ್ಫಾರ್ಮೇಷನನ್ನು ಕೇಳ್ತಾರೆ. ಅದಾದ ನಂತರ ರಿವ್ಯೂ ಸಮರಿ ಅಂತ ಬರುತ್ತೆ. ಈಗ ನೋಡಿ ಏನಾಗತ್ತಂದರೆ ಫಸ್ಟ್ ನೀವು ಮ್ಯಾರೇಜ್ ಡೀಟೇಲ್ಸನ್ನು ಹಾಕ್ತೀರಾ, ಫೋಟೋ ಅಪ್ಲೋಡ್ ಮಾಡ್ತೀರಾ, ಈ ಎಲ್ಲ ಡೀಟೇಲ್ಸನ್ನು ಫಿಲಪ್ ಮಾಡ್ತೀರಾ. ಡೀಟೇಲ್ಸನ್ನು ಫಿಲಪ್ ಮಾಡಿದ ನಂತರ ಏನಾಗುತ್ತಂದರೆ ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಬ್ರೈಡ್ ಡೀಟೇಲ್ಸನ್ನು ಹಾಕ್ತೀರಾ. ಏನು ಮಾಡಿ ಫ್ರೆಂಡ್ಸ್, ಈಗ ನಿಮ್ಮದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ನಿಮ್ಮದು ಹೆಸರು ಅಡ್ರೆಸ್ಸು ಏನೇನಿದೆಯಲ್ಲ ಅದನ್ನೇ ಎಕ್ಸಾಕ್ಟಾಗಿ ಎಂಟ್ರಿ ಮಾಡಿ. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ನಾವೀಗ ಆನ್ಲೈನಲ್ಲೇ ಈ ಅಪ್ಲಿಕೇಶನಲ್ಲೇ ಹಾಕ್ತಿರೋದ್ರಿಂದ ಏನಾಗತ್ತಂದರೆ ಈಗ ನಾವು ಹಾಕಿದ ಅಪ್ಲಿಕೇಶನ್ನು ನಮ್ಮ ಯಾವ ಸಬ್ ರಿಜಿಸ್ಟರ್ ಆಫೀಸನ್ನು ನಾವು ಸೆಲೆಕ್ಟ್ ಮಾಡಿರ್ತೀವೋ ಆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಅವ್ರ ಲಾಗಿನಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ. ಮತ್ತು ನಾವೀಗ ನಂತರ ಏನು ಮಾಡಬೇಕಾಗತ್ತೆ, ಡಾಕ್ಯುಮೆಂಟ್ಸನ್ನು ಏನು ಅಪ್ಲೋಡ್ ಮಾಡಿರ್ತೀವಿ, ನಾವು ಅಪ್ಲೋಡ್ ಮಾಡಿದ ಡಾಕ್ಯುಮೆಂಟ್ಸಲ್ಲಿರತಕ್ಕಂಥ ಇನ್ಫಾರ್ಮೇಷನ್ನು ಮತ್ತು ನಾವು ಎಂಟ್ರಿ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ನು ಒಂದಕ್ಕೊಂದು ಮ್ಯಾಚ್ ಆಗಿದ್ದರೆ ಮಾತ್ರ ಅವ್ರು ಏನು ಮಾಡ್ತಾರಂತಂದರೆ ನಮ್ದನ್ನು ಇದನ್ನೇನ ಏನು ಅಪ್ರೂವಲ್ ಕೊಡ್ತಾರೆ. ಇಲ್ಲಾಂದರೆ ಒಟ್ಟೆ ಎಕ್ಸೆಪ್ಟ ಮಾಡೋಂಗಿಲ್ಲ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ಎಕ್ಸೆಪ್ಟ್ ಮಾಡೋಂಗಿಲ್ಲ. ಇದನ್ನು ನೀವು ಕರೆಕ್ಟಾಗಿ ನೀವು ಎಂಟ್ರಿ ಮಾಡಬೇಕಾಗತ್ತೆ. ನಂತರ ಇಲ್ಲಿ ನೋಡಿ ಏನಂದರೆ ಇಲ್ಲಿ ವಿಟ್ನೆಸ್ ಡೀಟೇಲ್ಸ್ ಕೇಳಿದ್ದಾರೆ. ವಿಟ್ನೆಸ್ ಅಂದರೆ 3 ಜನ ಸಾಕ್ಷಿದಾರ ಇರಬೇಕಾಗತ್ತೆ. ಇವ್ರದ್ದು ಆಧಾರ್ ಕಾರ್ಡ್ ನಿಮ್ಗೆ ಕಂಪಲ್ಸರಿ ನಿಮ್ಮ ಹತ್ರ ಇರಬೇಕಾಗತ್ತೆ. ಅವ್ರದ್ದು ಆಧಾರ್ ಕಾರ್ಡ್ ನಂಬರನ್ನು ನಾವು ಇಲ್ಲಿ ಅವ್ರದ್ದು ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು. ಅವ್ರದ್ದು ಹೆಸರು, ಅಡ್ರೆಸ್ಸು, ಅವರು ನಿಮಗೆ ಯಾವ ರೀತಿಯಾಗಿ ಸಂಬಂಧ ಹೊಂದಿದ್ದಾರೆ, ಅಣ್ಣನೋ ತಂದೆನೋ ತಾಯಿಯೇನೋ ಫ್ರೆಂಡು ಎಲ್ಲ ಥರ ಆಪ್ಷನ್ಸ್ ಇದೆ. ನೀವು ಅಲ್ಲಿ ಆಪ್ಷನ್ಸ್ ಇಲ್ಲಿ ನೆಕ್ಸ್ಟ್ ನೀವು ಕ್ಲಿಕ್ ಮಾಡ್ಕೊತ ಹೋದರೆ ಕಂಟಿನ್ಯೂ ಕೊಟ್ಕೋತ ಹೋದರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಅವರು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅದಾದ ನಂತರ ನಾವೀಗ ಏನೇನು ಡೀಟೇಲ್ಸ್ ಹಾಕಿದ್ದೀವಲ್ಲ ಅಂದರೆ ಮ್ಯಾರೇಜ್ ಡೀಟೇಲ್ಸು, ಬ್ರೈಡ್ ಡೀಟೇಲ್ಸು, ಬ್ರೈಡ್ ಗ್ರೂಮ್ ಡೀಟೇಲ್ಸು, ವಿಟ್ನೆಸ್ ಡೀಟೇಲ್ಸು, ಇದೆಲ್ಲ ಡೀಟೇಲ್ಸ್ ನಾವು ಏನೇನು ಎಂಟ್ರಿ ಮಾಡಿದ್ವಲ್ಲ ಲಾಸ್ಟ್ ಇಲ್ಲಿ ಇದೆ ನೋಡಿ ರಿವ್ಯೂ ಸಮರಿ ಅಂತ ಇದೆಯಲ್ಲ. ಈ ರಿವ್ಯೂ ಸಮರಿಯಲ್ಲಿ ಟೋಟಲಾಗಿ ಅದೆಲ್ಲ ತೋರಿಸುತ್ತೆ ನಮಗೆ ಒಂದು ಸಲ.
ಅಂದರೆ ಅದೆಲ್ಲ ಒಂಥರ PDF ಫಾರ್ಮ್ಯಾಟ್ ಟೈಪ್ ಅದು ನಮಗೆ ಜನ್ರೇಟ್ ಆಗಿ ಅದು ತೋರಿಸುತ್ತೆ. ಅಲ್ಲಿ ನೀವು ಇನ್ನೊಂದು ಸಲ ನೀವು ಕ್ರಾಸ್ ವೆರಿಫೈ ಮಾಡಿಕೊಂಡು ನಿಮ್ಮದೇ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಲ್ಲ, ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆಯೋ ಅದನ್ನು ಚೆಕ್ ಮಾಡಿಕೊಂಡು, ತಪ್ಪಾಗಿದ್ದರೆ ನೀವು ಮತ್ತೆ ವಾಪಸ್ ಬಂದು ಅದನ್ನು ಕರೆಕ್ಟ್ ಮಾಡಿಕೊಂಡು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಅಪ್ಲೋಡ್ ಡಾಕ್ಯುಮೆಂಟ್ಸಲ್ಲಿ ನೀವು ಕರೆಕ್ಟಾಗಿ ನಿಮ್ಮದು ಏನೇನು ಮ್ಯಾರೇಜ್ ಕಾರ್ಡ್ ಆಗಲಿ, ಏಜ್ ಪ್ರೂಫ್ ಆಗಲಿ, ಅಡ್ರೆಸ್ ಪ್ರೂಫ್ ಆಗಲಿ, ಇವೇನೇನಿದೆ ಎಲ್ಲನೂ ನೀವು ಸ್ಕ್ಯಾನ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಂಡು ಅದನ್ನು ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ ನಂತರ ಸಬ್ಮಿಟ್ ಕೊಟ್ಟರ ನಂತರ ಅಲ್ಲಿ ಸೈಂಡ್ ಅಂತ ಸೈಂಡಿಗೆ ನಮ್ಮನ್ನು ಡೈರೆಕ್ಟ್ ಮಾಡುತ್ತೆ. ಅಂದರೆ ಈಗ ನಾವು ಯಾರ್ಯಾರ್ದು ಅಂದರೆ ಒಂದು ಹುಡುಗಂದು, ಇನ್ನೊಂದು ಹುಡುಗಿದು, 3 ಜನ ಸಾಕ್ಷಿದಾರದ್ದು, ಟೋಟಲ್ 5 ಜನರದ್ದು ಸೈನ್ ಅಂತ ಕೇಳುತ್ತೆ. ಸೈನ್ ಅಂದರೆ ಏನು ಗೊತ್ತಾ, ನಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ಏನಾಗುತ್ತೆ, OTP ಬರುತ್ತೆ. OTP ಹಾಕಿದ್ವು ಅಂದರೆ ಅದು ನಾವು ಸೈನ್ ಮಾಡಿದಂಗೆ ಅರ್ಥ. ಅಂದರೆ ನಾವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಸೈನ್ ಮಾಡೋದು ಒಂದೇ, ಅಥವಾ ನಾವಿಲ್ಲಿ ಸೈನ್ ಮಾಡೋದು ಒಂದೇ, ಎರಡೂ ಒಂದೇ. ಅಂದರೆ ಅಷ್ಟು ಅಥೆಂಟಿಕೇಟೆಡ್ ಅಂತ ಅರ್ಥ ಅದು. ಹಾಗಾಗಿ ನಾವು ಈಗ ನಮ್ಮದು ವಿಟ್ನೆಸ್ ಡೀಟೇಲ್ಸನ್ನು ನಾವು ಕರೆಕ್ಟ್ ನಮ್ಗೆ ಯಾರು ನಮ್ಗೆ ಹತ್ತಿರದ ಸಂಬಂಧಿಗಳದ್ದೇ ನಾವು ಹಾಕ್ಕೊಂಡು ಇದನ್ನು ಮಾಡಬೇಕಾಗತ್ತೆ. ಅದಾದ ನಂತರ ಏನಾಗುತ್ತೆ, ಸೈನ್ ಟೋಟಲ್ ಎಟ್ ಎ ಟೈಮ್ 5 ಜನರದ್ದು ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿ ಸೈನ್ ಮಾಡಿದ ನಂತರ ಅದು ಅವರು ಸಬ್ ರಿಜಿಸ್ಟರ್ ಲಾಗಿನ್ಗೆ ಹೋಗುತ್ತೆ. ಸಬ್ ರಿಜಿಸ್ಟರ್ ಲಾಗಿನ್ಗೆ ಹೋದ ನಂತರ ಅವ್ರು ಏನು ಮಾಡ್ತಾರೆ, ಅಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ ಪೇಮೆಂಟ್ಗೆ ಕಳಿಸ್ತಾರೆ. ಅಂದರೆ ಇದೆಲ್ಲ ಡೀಟೇಲ್ಸನ್ನು ಸಬ್ಮಿಟ್ ಮಾಡಿದ ಮೇಲೆ ಅವ್ರು ಲಾಗಿನ್ಗೆ ಹೋಗಿ ಅವ್ರು ಚೆಕ್ ಮಾಡಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯೋ ಅಷ್ಟನ್ನು ಕಳಿಸ್ತಾರೆ. ನೋಡಿ ಫ್ರೆಂಡ್ಸ್, ಬರೀ ಅಪ್ಲಿಕೇಶನ್ ಫೀ ಎಷ್ಟಿದೆ ಗೊತ್ತಾ, 10,000 10,000 ಗಂಟಲೆ ಏನಿಲ್ಲ, ಬರೀ 25 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ನೀವು ಏನು ಗೊತ್ತಾ, ಈಗ ಮೊದಲೇನಿತ್ತು, ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಬೇಕಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಅಂದ್ರೂ ಒಂದು 2,000 ರೂಪಾಯಿ ಅಂದರೂ ಖರ್ಚಾಗ್ತಿತ್ತು. ಬಟ್ ಈಗ ಆ ರೀತಿ ಇಲ್ಲ, ಬರೀ ನೀವು ಗೌರ್ಮೆಂಟ್ದು 25 ರೂಪಾಯಿ ಫೀಸ್ ತುಂಬಿದರೆ ಸಾಕು, ನಿಮ್ಮದು ಮ್ಯಾರೇಜ್ ಸರ್ಟಿಫಿಕೇಟ್ ನಿಮ್ಮ ಕೈಯಲ್ಲಿರುತ್ತೆ ಫ್ರೆಂಡ್ಸ್. ಹಂಗಾಗಿ ನೀವು ಎಲ್ಲೂ ಯಾವುದೇ ಆಫೀಸ್ಗೆ ಖುದ್ದಾಗಿ ಅಲ್ಲಿ ಹೋಗಿ ಭೇಟಿ ಮಾಡಿ ಅಲ್ಲಿ ಇದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬರೀ 25 ರೂಪಾಯಿಲೇ ನಿಮಗೆ, ಯಾಕೆ ನನ್ನ ತಮ್ಮನೇಲೆಲ್ಲ ಅಷ್ಟು ಹಾಕಿದ್ದೇನೆ ಅಂದರೆ, ಬರೀ ಇದ್ರ ಮ್ಯಾರೇಜ್ ಸರ್ಟಿಫಿಕೇಟ್ದು ಗೌರ್ಮೆಂಟ್ ಫೀಸೇ ಬರೀ 25 ರೂಪಾಯಿ ಇದೆ. ಈ 25 ರೂಪಾಯಿ ಫೀಸನ್ನು ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಯಾವುದೋ ಒಂದು ನೀವು UPI ID ಮೆನ್ಷನ್ ಮಾಡಿ ಕೂಡ ನೀವು ಪೇಮೆಂಟ್. ಫ್ರೆಂಡ್ಸ್, ನೀವು ಆನ್ಲೈನ್ ಪೇಮೆಂಟ್ ಮಾಡ್ಕೊಂಡ ನಂತರ ಅದು ನಿಮ್ಮದು ಏನಾಗುತ್ತೆ, ಅಪ್ಲಿಕೇಶನು ಸಬ್ ರಿಜಿಸ್ಟರ್ ಲಾಗಿನ್ಗೆ ಹೋಗಿ ಕೂತ್ಕೊಳ್ಳುತ್ತೆ. ಅವರು ಸಬ್ ರಿಜಿಸ್ಟರ್ ಅವರು ಅಪ್ರೂವಲನ್ನು ಕೊಡ್ತಾರೆ. ಅವರು ಕೂಡ ಈ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ OTP ಹಾಕೋ ಮುಖಾಂತರ ಸೈಂಡ್ ಮಾಡ್ತಾರೆ. ಸೈಂಡ್ ಮಾಡೋದ್ರಿಂದ ಅದು ಒಂದು ಸೈಂಡ್ ಕಾಪಿ ಅಪ್ರೂವಲ್ ಆದ ನಂತರ ಏನು ಮಾಡುತ್ತೆ, ನಿಮ್ಮ ಲಾಗಿನ್ಗೆ ವಾಪಸ್ ಬರುತ್ತೆ. ಈಗ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕ್ಕೊಂಡು ನಿಮ್ಮ ಲಾಗಿನನ್ನು ತೆರೆದು ನೋಡಿದಾಗ ಅಲ್ಲಿ ನೋಡ್ಬೋದು. ಈಗ ನನ್ನ ಮ್ಯಾರೇಜ್ ಸರ್ಟಿಫಿಕೇಟನ್ನು ನಾನು ಆನ್ಲೈನಲ್ಲೇ ತೊಗೊಂಡಿದ್ದೀನಿ. ಇಲ್ಲಿ ನೀವು ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಡೌನ್ಲೋಡ್ ಸೈನ್ಡ್ ಕಾಪಿ ಅಂತ ಏನಿದೆ, ಅಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಅದು ನಮ್ಮದು ಮ್ಯಾರೇಜ್ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ. ಅಥವಾ ನಿಮ್ಮದು ಏನು ಗೊತ್ತಾ, ನೀವು ಯಾವ ಇಮೇಲ್ ID ಕೊಟ್ಟಿರ್ತೀರೋ ಆ ಇಮೇಲ್ IDಗೂ ನಿಮ್ಮದು ಇದನ್ನು ಬಂದಿರುತ್ತೆ, ಏನೋ ಮ್ಯಾರೇಜ್ ಸರ್ಟಿಫಿಕೇಟ್ ಕಳಿಸಿರ್ತಾರೆ. ಅಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೊಂದು ಪಾಸ್ವರ್ಡ್ ಇರುತ್ತೆ, ಆ ಪಾಸ್ವರ್ಡನ್ನು ಎಂಟ್ರಿ ಮಾಡಿದರೆ ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಓಪನ್ ಆಗುತ್ತೆ. ಅದಾದ ನಂತರ ಅದನ್ನು ನೀವು ಒಂದು ಲ್ಯಾಮಿನೇಷನ್ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಕೋಬೋದು. ಸೊ ಫ್ರೆಂಡ್ಸ್, ನೀವು ಇಲ್ಲಿವರೆಗೆ ಮ್ಯಾರೇಜ್ ಸರ್ಟಿಫಿಕೇಟನ್ನು ಯಾವ ರೀತಿ ಆನ್ಲೈನಾಗಿ ಪಡ್ಕೋಬೋದು ಅಂತ ತಿಳ್ಕೊಂಡಿದ್ರಿ. ಇಲ್ಲಿವರೆಗೆ ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ಶೇರ್ ಮಾಡೋದ್ರಿಂದ ಇತರರಿಗೂ ಉಪಯೋಗ ಆಗುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತೇನೆ. ನಮಸ್ಕಾರ.